ಏನೇನಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಸಣ್ಣ ಪುಟ್ಟ ಸಮಸ್ಯೆಗಳಾಗಿತ್ತು ಅದನ್ನು ಬಗೆಹರಿಸದಂಥ ಕೆಲಸವನ್ನು ನಾನು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ರಾಜ್ಯದ ಉಸ್ತುವಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಎಲ್ಲರ ಸಿದ್ದೇಶಣ್ಣ ಅವರ ಆದಿಯಾಗಿ ರೇಣುಕಾಚಾರ್ಯ ನಮ್ಮ ಶಿವಯೋಗಿ ಸ್ವಾಮಿಯವರು ಎಲ್ಲರ ಜೊತೆನೂ ಕೂತು ಚರ್ಚೆ ಮಾಡಿದ್ದೇವೆ. ಎಲ್ಲವೂ ಕೂಡ ಬಗೆಹರಿತದೆ, ಎಲ್ಲವೂ ಕೂಡ ಬಗೆಹರಿತದೆ ಅಂತ ತಲೆ ಕೆಡಿಸ್ಕೊಳ್ತಕ್ಕಂಥದ್ದಿಲ್ಲ. ನಾವು ಇವತ್ತು ಮಾತನಾಡಿರುವಂಥದ್ದು ಇಷ್ಟೇ, ಉಪಚುನಾವಣೆ ಇವತ್ತೇನು ನಮ್ಮ ಕಣ್ಮುಂದಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ. ಯಾರೇ ಅಭ್ಯರ್ಥಿ ಆದರೂ ಸಹ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಈ ಚುನಾವಣೆನ ಎದುರಿಸಬೇಕು ಅಂತೇಳಿ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಇದಕ್ಕೆ ಕಾರ್ಯಕರ್ತರಿಗೆ ಅಪಮಾನ ಮಾಡಬಾರ್ದು ಅನ್ನೋ ಮಾತನ್ನು ಹೇಳಿದ್ರಿ ಭಾಷಣದಲ್ಲಿ. ನಾನು ಎಲ್ಲೇ ಹೋದರೂ ಕೂಡ ಮಾತನ್ನು ಹೇಳ್ತಾ ಇರ್ತೇನೆ. ವಿಶೇಷವಾಗಿ ದಾವಣಗೆರೆ ಸೀಮಿತವಾಗಿ ಹೇಳಿರ್ತಕ್ಕಂಥದ್ದೆಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಸನ್ಮಾನ್ಯ BS ಯಡಿಯೂರಪ್ಪನವರ ಒಂದು ಅವಿರತ ಹೋರಾಟ, ನಗರಕ್ಕೆ ಸೀಮಿತ ಆಗಿದ್ದಂಥ BJPಯನ್ನು ಇವತ್ತು ಹಳ್ಳಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸನ್ಮಾನ್ಯ BS ಯಡಿಯೂರಪ್ಪನವರ ಹೋರಾಟ, ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ಶಂಕರಮೂರ್ತಿಗಳು, ರಾಮಚಂದ್ರಗೌಡರು, VS ಆಚಾರ್ಯ ಅವರು, ತಂಗಾ ಅವರು, ಈ ರೀತಿ ಅನೇಕ ಹಿರಿಯರ ಒಂದು ಪರಿಶ್ರಮ ಇದೆ, ಲಕ್ಷಾಂತರ ಕಾರ್ಯಕರ್ತರ ಒಂದು ತಪಸ್ಸಿದೆ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ದಾವಣಗೆರೆ ದಕ್ಷಿಣ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೋಗಬೇಕು ಅನ್ನೋ ಸಂದೇಶವನ್ನು ನಾನು ಕೊಟ್ಟಿದ್ದೇನೆ. ಸಮಾವೇಶಕ್ಕೆ ಆಗಮಿಸಿ ಅಂತ ಮನವಿ ಮಾಡಿದ್ರು, ಬರಲಿಲ್ಲ ಈ ಸಮಾವೇಶಕ್ಕೆ. ಬರ್ತಾರೆ. ಚುನಾವಣೆ ನಾವೆಲ್ಲರೂ ಕೂಡ ಸಿದ್ದೇಶಣ್ಣ ಆಗಲಿ ನಾವು ಎಲ್ಲರೂ ಕೂಡ ಒಟ್ಟಾಗಿ ಚುನಾವಣೆ ಎದುರಿಸ್ತೇವೆ. ಏನು ವಿಫಲ ಏನಿಲ್ಲ. ನಾವು ಕೂಡ ಅವ್ರ ಮನೆ ಸಿದ್ದೇಶಣ್ಣ ಗೆಸ್ಟ್ ಹೌಸ್ಗೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದೇವೆ. ಈ ಚುನಾವಣೆ ಎಲ್ಲರೂ ಕೂಡ ಒಟ್ಟಾಗಿ ಎದುರಿಸ್ತೇವೆ. ಎಲ್ರದ್ದು ಒಂದೇ ಬಣ, ಅದು ಭಾರತೀಯ ಜನತಾ ಪಾರ್ಟಿ ಬಣ. ನೀವೇ ನೋಡ್ತೀರಿ ಚುನಾವಣೆ ಘೋಷಣೆ ಆದಮೇಲೆ ಯಾವ ರೀತಿ ನಾವು ಎಲ್ಲರೂ ಕೂಡ ಒಟ್ಟಾಗಿ ಯಾವ ರೀತಿ ಚುನಾವಣೆ ಎದುರಿಸ್ತಾರೆ ನೀವೇ ನೋಡ್ತೀರಿ.